ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಮೀಸಲಾತಿ, ಒಳ ಮೀಸಲಾತಿ ಹೋರಾಟ ಕಳೆದ 25 ವರ್ಷದಿಂದಲೂ ಕೂಡ ಅವಿರತವಾಗಿ ರಾಜ್ಯದಲ್ಲಿ, ರಾಜಕೀಯದಲ್ಲಿ ಚಾಲನೆಗೆ ಬಂದಿದೆ. ಸದಾಶಿವ ಆಯೋಗ ನೇಮಕ ಆದಂಥ ಸಂದರ್ಭದಲ್ಲೂ ಕೂಡ ನಾನು ಸಚಿವ ಸಂಪುಟದ ಸದಸ್ಯನಾಗಿದ್ದೆ. ಅದಕ್ಕೂ ಕೂಡ ಅಲ್ಲಿ ಅವರು ವರದಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಇವತ್ತು ಅದು ವಿಳಂಬ ಆಯಿತು. ಅದಾದ ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿದೆ. ನಾನು ಆ ನಾಗಮೋಹನ್ ದಾಸ್ ಅವರ ಕೊಟ್ಟಿರ್ತಕ್ಕಂಥ ವರದಿಯ ಮಾಹಿತಿಯನ್ನು ಕೂಡ ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನ ಅನ್ವಯ ಇವತ್ತು ಸಮೀಕ್ಷೆಯನ್ನು ಮಾಡಿ, ಹೊಸದಾಗಿ ಸಮೀಕ್ಷೆಯನ್ನು ಮಾಡಿ ಮಾಹಿತಿಯನ್ನು ಪಡೆದು ಇವತ್ತು ಆ ವರದಿಯನ್ನು ತಯಾರು ಮಾಡಿ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರದ ಮುಂದಿದೆ. ಅಲ್ಲೋ ಇಲ್ಲೋ ಒಂದು ಕಡೆಗೆ ಅಪಸ್ವರಗಳು ಬರ್ತಾ ಇರ್ತಕ್ಕಂಥದ್ದು ತರವಲ್ಲ. ಸದಾಶಿವ ಆಯೋಗದಿಂದ ಇಲ್ಲಿವರೆಗೂ ಕೂಡ 25 ವರ್ಷಗಳ ಕಾಲ ಈ ಸಮುದಾಯ, ಈ ಒಳ ಮೀಸಲಾತಿ ಅಂತಕ್ಕಂಥ ಈ ವಿಚಾರ ಇವತ್ತು ನಮ್ಮ ಮುಂದೆ ಇರಬೇಕಾದಾಗ ಇನ್ಯಾರೂ ಕೂಡ ಧ್ವನಿ ಎತ್ತದಲ್ಲೇ ಇವತ್ತು ಯಥಾವತ್ತಾಗಿ ಬಂದಿರತಕ್ಕಂಥದ್ದನ್ನು ಒಪ್ಪಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹುಶಃ ನಾಳೆ ಇಲ್ಲ ನಾಡಿದ್ದು ಸಚಿವ ಸಂಪುಟದಲ್ಲಿ 19 ಸಚಿವ ಸಂಪುಟದಲ್ಲಿ ಅದು ಇತ್ಯರ್ಥ ಆಗ್ತದೆ. ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ನಾಗಮೋಹನ್ ದಾಸ್ ವರದಿ ಅದು ತತ್ವಶಃ ಜಾರಿಯಾಗಬೇಕು. ಆ ಪ್ರಕಾರ ಈ ಸಮುದಾಯಕ್ಕೆ ಅನೇಕ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ತೊಡೆದಾಕೋದಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವತ್ತೂ ಕೂಡ ಸಮುದಾಯದ ಪರವಾಗಿದ್ದೇನೆ, ಸಮುದಾಯದ ಜೊತೆಗಿರ್ತೇನೆ ಮತ್ತು ಆ ಮೀಸಲಾತಿಯ ಹೋರಾಟದಲ್ಲೂ ಜೊತೆಯಲ್ಲಿ
ರಾಜಣ್ಣ ಇವತ್ತೇನೋ ಡೆಲ್ಲಿಗೆ ಹೋಗ್ತಾರಂತವ್ರು, ನಾನು ಪೇಪರ್ದಾಗ ಓದಿದೆ. ಡೆಲ್ಲಿಗೆ ಹೋಗಿ ಏನೋ ಹೈಕಮಾಂಡ್ ಭೇಟಿ ಮಾಡಿ ಮತ್ತೆ ಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಹಾಂ, ಏನಾಗ್ತಾಯಿದೆ ಅವರು ಸ್ವಲ್ಪ ನೋಡ್ರಿ, ಸುಪ್ರೀಂ ಕೋರ್ಟ್ನವರಿಗೂ ಕೂಡ ಅರಿವಾಗಿದೆ ಈ ವೋಟಿಂಗ್ ಇದರಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಮನವರಿಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ರಾಜಣ್ಣವರು ಅದನ್ನು ಪ್ರಶ್ನೆ ಮಾಡಬಾರ್ದಾಗಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯ. ನೋ ಡೌಟ್ ಅವರು ಭಾಳ ಡೈನಮಿಕ್ ಮಿನಿಸ್ಟರು, ಕೋಆಪ್ರೇಷನ್ದಲ್ಲಿ ಅವ್ರಿಗೆ ಅನುಭವ ಇದೆ, ಅವರಿಗೆ ಜ್ಞಾನ ಇದೆ ಅದ್ರ ಬಗ್ಗೆ. ಆದರೆ ಹೈಕಮಾಂಡಿನ ನಿಲುವಿನ ವಿರುದ್ಧ ಮಾತಾಡೋದು ಅದು ಸರಿಯಾಗಲಿಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.